ನಮಸ್ಕಾರ ಎಲ್ಲರಿಗೂ. ನಾವು ಇಲ್ಲಿವರೆಗೂ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಬಗ್ಗೆ ಎಲ್ಲವನ್ನೂ ಚರ್ಚೆ ಮಾಡ್ಕೊಂಡ ಬಂದಿವಿ. ಈಗ ಕಡೀದು ಒಂದು ಸೆಂಟೆನ್ಸ್ ಉಳಿದಿರ್ತೈತಿ. ಅದೇನಪ್ಪಾ ಅಂತಂದ್ರ, ಸಂವಿಧಾನ ಬರೆಯೋರು ಎಲ್ಲಾನು ನಾವು ಬರ್ದಿವಿ, ಇನ್ನೇನಾದ್ರೂ ನಾವು ಬರೀಲಾರ್ದಂತ ಸನ್ನಿವೇಶಗಳು ಬಂದು ಅಂತಂದ್ರೆ, ಸಂವಿಧಾನದೊಳಗೆ ನಾವು ಎಲ್ಲಾ ಸನ್ನಿವೇಶಗಳ ಬಗ್ಗೆ ಉಲ್ಲೇಖ ಮಾಡಿವಿ, ಏನ್ ಬರಿಬೇಕು ಅದನ್ನೆಲ್ಲ ಕ್ಲಿಯರ್ ಆಗಿ ಬರೆದಿವಿ. ಬರದಾದ ನಂತರ ಈಗ ಕೆಲವೊಂದಿಷ್ಟು ಟೈಮ್ ಏನಾಗಿರ್ತೈತಿ ಅಂತಂದ್ರೆ, ನಮ್ಮ ಕೈಗೂ ಮಿಕ್ಕಿದ ಕೆಲಸಗಳು, ನಮ್ಮ ಕೈಗೂ ಮಿಕ್ಕಿದ ಘಟನೆಗಳು ನಡೀತವೆ. ಆ ಘಟನೆಗಳು ನಡೆದಾಗ ಅದನ್ನ ನಿಭಾಯಿಸುವ ಸಲುವಾಗಿ ಕಾನೂನುಗಳನ್ನ ಯಾರು ಮಾಡಬೇಕು ಅನ್ನೋದನ್ನ ಸಂವಿಧಾನ ಅದನ್ನು ಸ್ಪಷ್ಟಪಡಿಸ್ತೈತಿ. ಏನು, ನಾವ್ ಈಗಾಗಲೇ ಏನು ಬರಿಬೇಕು ಅದನ್ನೆಲ್ಲ ಬರೆದಿವಿ. ದೇಶಕ್ಕೆ ಏನು ಬೇಕಾಗಿರಬೇಕು ಕಾನೂನು ಅನ್ನೋದ್ರ ಬಗ್ಗೆ ಎಲ್ಲವನ್ನೂ ಬರೆದಿವಿ. ರಾಷ್ಟ್ರಪತಿ ಇರಬೇಕು, ರಾಷ್ಟ್ರಪತಿ ಇಲ್ಲದ ಜಾಗದೊಳಗೆ ಉಪರಾಷ್ಟ್ರಪತಿ ಇರಬೇಕು, ಉಪರಾಷ್ಟ್ರಪತಿ ಇಲ್ಲ ಅಂದ್ರೂ ಭಾರತದ ಮುಖ್ಯ ನ್ಯಾಯಮೂರ್ತಿ ಕೆಲಸ ಮಾಡ್ಬೇಕು, ಎಲ್ಲಾನು ಬರೆದಿವಿ. ನಿಮಗ್ ಒಂದು ಡೌಟ್ ಬಿಡಲಾರ್ದೆ ನಿಮಗ ಆಡಳಿತಕ್ಕೆ ಏನೇನು ಅನುಕೂಲತೆ ಇರಬೇಕೋ ಅದು ಎಲ್ಲಾ ಪ್ರಾವಧಾನಗಳನ್ನ ನಾವು ಮಾಡಿಟ್ಟು ಹೋಗಿವಿ. ಇಷ್ಟಾಗಿನೂ ಕೆಲವೊಂದಿಷ್ಟು ದೈವ ನಿರ್ಣಯ ಅಂತ ಹೇಳ್ತವೆ. ಆವಾಗ ಏನಾದ್ರೂ ಅನಾಹುತ ಘಟನೆಗಳು, ಕಂಟಿಜೆನ್ಸಿ, ತುರ್ತು ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳನ್ನ ಮಾಡಿ ಆ ತುರ್ತು ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ, ಯಾರು ಆ ಕಾನೂನುಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 70 ಸ್ಪಷ್ಟಪಡಿಸ್ತೈತಿ. ಆರ್ಟಿಕಲ್ 70 ಸ್ಪಷ್ಟಪಡಿಸ್ತೈತಿ. ಏನು, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಪ್ರಾವಧಾನಗಳನ್ನ ನಾವು ಮಾಡಿದಾಗ್ಯೂ ಕೂಡ ಕೆಲವೊಂದಿಷ್ಟು ಸಮಯದಲ್ಲಿ ತುರ್ತು ಪರಿಸ್ಥಿತಿಗಳು ಉದ್ಭವ ಆಗ್ತವೆ. ಇಲ್ಲಿವರೆಗೂ ಏನೂ ಉದ್ಭವ ಆಗಿಲ್ಲ. ಆದ್ರೆ ಇನ್ನು ಮುಂದಿನ ಸಮಯದಲ್ಲಿ ತುರ್ತು ಪರಿಸ್ಥಿತಿಗಳು ಉದ್ಭವ ಆದಾಗ ಆ ಪರಿಸ್ಥಿತಿಗಳನ್ನ ಹೆಂಗ ನಿಭಾಯಿಸಬೇಕು ಅನ್ನೋದನ್ನ ಆರ್ಟಿಕಲ್ 70 ಸ್ಪಷ್ಟಪಡಿಸುತ್ತೆ. ಅದೇನ ಅಂತೇಳಿ ನೋಡೋಣ. ಆರ್ಟಿಕಲ್ 70 ಏನ್ ಹೇಳ್ತೈತಿ ಅಂದ್ರೆ, ಡಿಸ್ಚಾರ್ಜ್ ಆಫ್ ದಿ ಪ್ರೆಸಿಡೆನ್ಸಿಯಲ್ ಫಂಕ್ಷನ್ಸ್ ಇನ್ ಅದರ್ ಕಂಟಿಜೆನ್ಸಿ. ಅಂದ್ರೆ ಬೇರೆ ರೀತಿಯ ತುರ್ತು ಪರಿಸ್ಥಿತಿಗಳಲ್ಲಿ, ಇನ್ನಿತರ ತುರ್ತು ಪರಿಸ್ಥಿತಿಗಳಲ್ಲಿ ರಾಷ್ಟ್ರಪತಿಯವರ ಕಾರ್ಯವನ್ನ ನಿರ್ವಹಿಸುವವರು ಯಾರು ಅಂತ ಕೇಳಿದಾಗ, ಅಂದ್ರೆ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಕಂಪಲ್ಸರಿ ಬೇಕೇ ಬೇಕು, ಹೌದಾ? ಈ ರಾಷ್ಟ್ರಪತಿ ಪದವಿಯನ್ನ ಖಾಲಿ ಇಡಕ್ ಬರೋದಿಲ್ಲ 1 ಗಂಟೆನೂ ಕೂಡ ಅಂತೇಳಿ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳಿವಿ. ಆಮೇಲೆ ರಾಷ್ಟ್ರಪತಿ ಪದವಿ ಖಾಲಿ ಇತ್ತು ಅಂತಂದ್ರೆ ಯಾವಾಗ ಹಠಾತ್ ನಿಧನ, ರಾಜೀನಾಮೆ ಮತ್ತು ಮಹಾಭಿಯೋಗ ಪ್ರಕ್ರಿಯೆಯ ಮೂಲಕ ರಾಷ್ಟ್ರಪತಿ ಕಚೇರಿಯಲ್ಲಿನ ರಾಷ್ಟ್ರಪತಿ ಪದವಿ ಖಾಲಿ ಇತ್ತು ಅಂತಂದ್ರೆ ಅವಾಗ ಉಪರಾಷ್ಟ್ರಪತಿ ಆಟೋಮೆಟಿಕ್ ಆಗಿ ರಾಷ್ಟ್ರಪತಿ ಪದವಿಯನ್ನು ಸ್ವೀಕರಿಸಬೇಕು. ಮುಂದೆ 6 ತಿಂಗಳ ಒಳಗಾಗಿ ಎಲೆಕ್ಷನ್ ನಡೆಸಿ ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು ಅಂತೇಳಿ ಪ್ರಾವಿಧಾನ ಹೇಳ್ತೈತಿ, ಸಂವಿಧಾನ ಹೇಳ್ತೈತಿ, ಹೌದಾ? ಈಗ ರಾಷ್ಟ್ರಪತಿನೂ ಇಲ್ಲ, ಕಚೇರಿಯಲ್ಲಿ ಉಪರಾಷ್ಟ್ರಪತಿನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬೇಕು ಅಂತ ಹೇಳ್ತೈತಿ. ಈಗ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಭಾರತದ ರಾಷ್ಟ್ರಪತಿಗಳು ಇಲ್ಲ, ಉಪರಾಷ್ಟ್ರಪತಿಗಳು ಇಲ್ಲ, ಭಾರತದ ನ್ಯಾಯಮೂರ್ತಿಗಳು ಇಲ್ಲ. ಅಂತಹ ಒಂದು ಸಿಚುವೇಶನ್ ಬಂದಾಗ ಯಾರು ಆ ಸಿಚುವೇಶನ್ ಅನ್ನ ಕಾನೂನು ಮಾಡುವ ಮೂಲಕ ಸಮರ್ಥವಾಗಿ ನಿಭಾಯಿಸಬೇಕು ಅಂತೇಳಿ ಹೇಳ್ತಾರೋ ಅಂತಂದ್ರೆ ಪಾರ್ಲಿಮೆಂಟಿಗೆ ಹೇಳ್ತಾರೆ. ಪಾರ್ಲಿಮೆಂಟಿಗೆ ಪವರ್ ಕೊಡ್ತಾರೆ. ಏನಂತೇಳಿ, ಪಾರ್ಲಿಮೆಂಟ್ ಮೇ ಮೇಕ್ ಸಚ್ ಎ ಪ್ರಾವಿಷನ್ ಆಸ್ ಇಟ್ ಥಿಂಕ್ಸ್ ಫಿಟ್ ಫಾರ್ ದಿ ಡಿಸ್ಚಾರ್ಜ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್ ಇನ್ ಎನಿ ಕಂಟಿಂಜೆನ್ಸಿ ನಾಟ್ ಪ್ರೊವೈಡೆಡ್ ಫಾರ್ ಇನ್ ದಿಸ್ ಚಾಪ್ಟರ್ ಅಂತ ಬರೀತಾರೆ ಅವರು. ಏನ, ರಾಷ್ಟ್ರಪತಿಗೆ ಸಂಬಂಧಿಸಿದಂತೆ ಒಂದು ಚಾಪ್ಟರ್ನ ನಾವು ಈಗಾಗಲೇ ನೋಡ್ಕೊಂಡು ಬಂದಿವಿ, 52ರಿಂದ 63ರವರೆಗೂ. ಆ ಚಾಪ್ಟರ್ ನಲ್ಲಿ ರಾಷ್ಟ್ರಪತಿ, ಆಮೇಲೆ 63ರಿಂದ 69ರವರೆಗೂ ಉಪರಾಷ್ಟ್ರಪತಿಯನ್ನ ನೋಡ್ಕೊಂಡ್ ಬಂದಿವಿ. ಈ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡನ್ನ ನಾವು ಕಂಬೈಂಡ್ ಆಗಿ ಓದ್ಬೇಕಾಗೈತಿ, ಕಂಪ್ಯಾರಿಸನ್ ಮಾಡಿ ಓದ್ಬೇಕಾಗೈತಿ. ಯಾಕಂತಂದ್ರೆ ರಾಷ್ಟ್ರಪತಿ ಇಲ್ಲದ ಸಮಯದಲ್ಲಿ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬೇಕು, ದಟ್ ಇಸ್ ಅನ್ ಪ್ರಾವಿಷನ್, ಹೌದಾ? ಈಗ ಇಲ್ಲಿ ಬರೀತಾರ ಅವರು, ಪಾರ್ಲಿಮೆಂಟಿಗೆ ನಾವು ಪವರ್ ಅನ್ನ ಕೊಟ್ಟಿವಿ. ಪಾರ್ಲಿಮೆಂಟ್ ಮೇಕ್ ಸಚ್ ಎ ಪ್ರಾವಿಷನ್ ಆಸ್ ಇಟ್ ಥಿಂಕ್ಸ್ ಫಿಟ್. ಪಾರ್ಲಿಮೆಂಟು ತನಗೆ ಸರಿಯಾಗೈತಿ ಅಂತ ಹೇಳಿ, ತನಗೆ ಈ ಮಾರ್ಗ ಸರಿ ಐತಿ ಅನಿಸಿತ್ತು ಅಂತಂದ್ರೆ ಅಂತಹ ಪ್ರಾವಿಷನ್ ಗಳನ್ನ ಮಾಡಬೇಕು. ಯಾವುದರ ಸಲುವಾಗಿ? ಫಾರ್ ದಿ ಡಿಸ್ಚಾರ್ಜ್ ಆಫ್ ದಿ ಫಂಕ್ಷನ್ಸ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಪತಿಯ ಕಾರ್ಯಗಳನ್ನ ನಿರ್ವಹಿಸುವ ಸಲುವಾಗಿ. ಯಾವಾಗ? ಇನ್ನಿತರ ತುರ್ತು ಪರಿಸ್ಥಿತಿಗಳು ಬಂದಾಗ. ಇನ್ನಿತರ ತುರ್ತು ಪರಿಸ್ಥಿತಿಗಳು ಯಾವ ಅಂತ ಕೇಳಿದ್ರೆ ಈ ಚಾಪ್ಟರ್ ನಲ್ಲಿ ನಾವು ಡಿಸ್ಕಸ್ ಮಾಡಿಲ್ಲ, ಚರ್ಚೆ ಮಾಡಿಲ್ಲ, ಅಂತಹ ಸಂದರ್ಭಗಳು ಬಂದಾಗ. ಇಲ್ಲಿ ನಾವು ಏನೇನು ಚರ್ಚೆ ಮಾಡಿವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ರಾಷ್ಟ್ರಪತಿಯ ಪದವಿ ಖಾಲಿ, ರಾಷ್ಟ್ರಪತಿ ಏನ್ ಮಾಡ್ಬೇಕು? ಭಾರತಕ್ಕೆ ಒಬ್ಬರು ರಾಷ್ಟ್ರಪತಿ ಇರಬೇಕು. ಭಾರತದ ರಾಷ್ಟ್ರಪತಿಯು ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೋ, ಆಮೇಲೆ ಆರ್ಮಿಯ ಮುಖ್ಯಸ್ಥರು ಆಗಿರ್ತಾರೋ. ಅವ್ರು ಇಲ್ಲದ ಸಮಯದೊಳಗ ಉಪರಾಷ್ಟ್ರಪತಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವ ಅವಧಿ ಅವ್ರದ್ದು ಕೇವಲ ಮ್ಯಾಕ್ಸಿಮಮ್ 6 ತಿಂಗಳು ಇರ್ತೈತಿ. 6 ತಿಂಗಳ ಒಳಗೆ ಎಲೆಕ್ಷನ್ ನಡೆಸಿ ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು. ಇದಾದ ನಂತರ ರಾಷ್ಟ್ರಪತಿ ಪದವಿ ಖಾಲಿ ಇತ್ತು, ಉಪರಾಷ್ಟ್ರಪತಿ ಪದವಿಯೂ ಖಾಲಿ ಇತ್ತು ಅಂತಂದ್ರೆ ಅವಾಗ ಯಾರ ಅಧಿಕಾರವನ್ನ ಸ್ವೀಕರಿಸಬೇಕು? ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿ ಅಧಿಕಾರವನ್ನ ಸ್ವೀಕರಿಸಬೇಕು ಮತ್ತು ಅವರು ರಾಷ್ಟ್ರಪತಿ ಅಧಿಕಾರವನ್ನ ಸ್ವೀಕರಿಸಿ ಅವರ ಕಾರ್ಯಗಳನ್ನ ಮಾಡ್ಕೊಂತ ಇರಬೇಕು. ಎಲ್ಲಿವರೆಗೂ? ಅದು ಮತ್ತೆ 6 ತಿಂಗಳನ್ನ, ಹೌದಾ? 6 ತಿಂಗಳ ಒಳಗಾಗಿ ಎಲೆಕ್ಷನ್ ನಡೆಸಿ ಏನ್ ಮಾಡಬೇಕು? ಹೊಸ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು ಅಂತೇಳಿ ಬರೀತಾರೆ. ಇದಿಷ್ಟು ತುರ್ತು ಪರಿಸ್ಥಿತಿಗಳ ಬಗ್ಗೆ
ಈ ಪಾಠದಲ್ಲಿ ಅಂದ್ರೆ ರಾಷ್ಟ್ರಪತಿಯ ಬಗ್ಗೆ ಡಿಸ್ಕಷನ್ ಮಾಡುವಾಗ ನಾವು ಓದಿವಿ. ಇದ್ರ ಹೊರತಾಗಿ ಏನಾದ್ರೂ ತುರ್ತು ಪರಿಸ್ಥಿತಿಗಳು ಉದ್ಭವ ಆದವು ಅಂತಂದ್ರೆ ಎಂತ ತುರ್ತು ಪರಿಸ್ಥಿತಿಗಳು? ಫಾರ್ ಎಕ್ಸಾಂಪಲ್, ಭಾರತದ ರಾಷ್ಟ್ರಪತಿಗಳಿಗೆ ಆರಾಮಿಲ್ಲ, ಅವರೊಂದು 5 ತಿಂಗಳ ರಜಾದಾರ ಅಂದ್ರೆ ಬೆಡ್ ರೆಸ್ಟ್ ನಾಗಿದ್ದಾರೆ. ಹಿ ಕ್ಯಾನಾಟ್ ಡಿಸ್ಚಾರ್ಜ್ ಹಿಸ್ ಫಂಕ್ಷನ್ಸ್ ಬಿಕಾಸ್ ಆಫ್ ವಾಟ್, ಹಿ ಈಸ್ ಆನ್ ಲೀವ್. ಅವರು ರಜಾದಾರೆ. ಯಾರು? ಭಾರತದ ರಾಷ್ಟ್ರಪತಿಗಳು. ಇನ್ನು ಎರಡನೇದ್ದು, ಭಾರತದ ರಾಷ್ಟ್ರಪತಿಗಳು ರಜೆ ಇದ್ದಾಗ ಯಾರ ಕಾರ್ಯವನ್ನ ನಿರ್ವಹಿಸಬೇಕು ಅಂತಂದ್ರೆ ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಪದವಿನ ಖಾಲಿ ಐತಿ. ದೇರ್ ಇಸ್ ನೋ ವೈಸ್ ಪ್ರೆಸಿಡೆಂಟ್. ಆವಾಗ ಯಾರು ಕಾರ್ಯವನ್ನ ನಿರ್ವಹಿಸಬೇಕು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, CJI ಆಫ್ ಇಂಡಿಯಾ. ಇವರು ಕೂಡ ಕೆಳಗಿಳಿದಾರ. ಇವ್ರದ್ದು ಟರ್ಮ್ ಮುಗ್ದದ, ಅವಧಿ ಮುಗ್ದೈತಿ ಅಂತ ಅನ್ಕೊಳ್ಳೋಣ. ಇವರು ಕೂಡ ಕೆಳಗಿಳಿದಾರ. ಆವಾಗ ಏನಾಕೈತಿ ಅಂತಂದ್ರೆ ಈ ಪರಿಸ್ಥಿತಿ ಉದ್ಭವ ಆಕೈತಿ. ಯಾವ ಪರಿಸ್ಥಿತಿ? ಇಲ್ಲಿ ಬರ್ದಾರ ನೋಡಿ, ದ ಕಂಟಿಂಜೆನ್ಸಿ ನಾಟ್ ಪ್ರೊವೈಡೆಡ್ ಫಾರ್ ದಿಸ್ ಚಾಪ್ಟರ್ ಅಂತ. ಈ ಚಾಪ್ಟರ್ನೊಳಗ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಉಲ್ಲೇಖ ಇಲ್ಲ. ಯಾವಾಗ? ರಾಷ್ಟ್ರಪತಿನೂ ಇಲ್ಲ, ವೈಸ್ ಪ್ರೆಸಿಡೆಂಟು ಇಲ್ಲ, CJIನೂ ಇಲ್ಲ, ಇನ್ನಿತರ ಸೀನಿಯರ್ ಮೋಸ್ಟ್ ಜಡ್ಜಸ್ ಇಲ್ಲ ಅಂತ ಅನ್ಕೊಂಡ ಪರಿಸ್ಥಿತಿ ಒಳಗ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಅಧಿಕಾರವನ್ನ ನೀವ್ ಏನ್ ಮಾಡ್ಬೇಕು ಅನ್ನೋದರ ಅಧಿಕಾರವನ್ನ ಪಾರ್ಲಿಮೆಂಟಿಗೆ ಸಂವಿಧಾನ ಕೊಡ್ತೈತಿ, ಕಲಂ 70 ಮೂಲಕ. ಆವಾಗ ಪಾರ್ಲಿಮೆಂಟ್ಗೆ ನಿನಗೆ ಏನು ಸರಿ ಅನಿಸ್ತೈತೋ ಅಂತಹ ನಿರ್ಧಾರಗಳನ್ನ ಕಾನೂನು ಮಾಡುವ ಮೂಲಕ ನೀನು ತಗೋಬಹುದು. ಜೊತೆಗೆ ತಗೊಂಡ ನಂತರ ಯಾರಿಗಾದ್ರೂ ಒಬ್ಬರಿಗೆ ಏನು ರಾಷ್ಟ್ರಪತಿಯ ಕಾರ್ಯವನ್ನ ನಿರ್ವಹಿಸುವ ಹೊಣೆಯನ್ನ ಹೊರಿಸಬಹುದು ಅಂತ ಹೇಳಿ ಸಂವಿಧಾನವೇ ಕ್ಲಿಯರ್ ಮಾಡ್ತೈತಿ. ಅಂದ್ರೆ ಎಷ್ಟು ಮುಂದಿಂದು ವಿಚಾರ ಮಾಡಿದಾರು ಅಂತ ನಮ್ಮ ಸಂವಿಧಾನದ ನಿರ್ಮಾತೃಗಳು. ಎಂತೆಂಥ ಸಿಚುವೇಶನ್ ಗಳನ್ನ ಊಹೆ ಮಾಡಿ ಸಂವಿಧಾನವನ್ನ ಬರೆದಾರು ಅಂತ. ನಿಮ್ಮ ಊಹೆಗೂ ನಿಲುಕದ ಸಂವಿಧಾನವನ್ನ ಅವರು ರೆಡಿ ಮಾಡಿದ್ದಾರೆ. ಯು ಕ್ಯಾನಾಟ್ ಮ್ಯಾಚ್ ದೇರ್ ಇಮ್ಯಾಜಿನೇಷನ್ ವಿತ್ ಯುವರ್ ಇಮ್ಯಾಜಿನೇಷನ್. ನಮ್ಮ ಇಮ್ಯಾಜಿನೇಷನ್, ನಮ್ಮ ಊಹೆ ಅವರ ಊಹೆಗೆ ನಿಲುಕದ್ದು. ಸಾರಿ, ಅವರ ಊಹೆ ನಮ್ಮ ಊಹೆಗೆ ನಿಲುಕದ್ದು. ದ ಇಮ್ಯಾಜಿನೇಷನ್ ಎವ್ರಿ ಸಿಚುವೇಶನ್ ಅರೈಸನ್ ಔಟ್ ಆಫ್ ದಿ ಸಿಚುವೇಶನ್. ಎವ್ರಿ ಪ್ರಾಬ್ಲಮ್ ಅರೈಸನ್ ಔಟ್ ಆಫ್ ದಿ ಸಿಚುವೇಶನ್. ದೆನ್ ದೇ ಸಾಲ್ವ್ ಇಟ್ ಥ್ರೂ ದಿ ಕಾನ್ಸ್ಟಿಟ್ಯೂಷನ್. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ರಿಸಾಲ್ವ್ ಸಕರ ಮಾಡಿದ್ರು. ಎಲ್ಲಾ ಸಿಚುವೇಶನ್ ಗಳನ್ನ ಇಮ್ಯಾಜಿನೇಷನ್ ಮಾಡಿದ್ರು. ಯಾವ 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 ಸಂದರ್ಭಗಳಲ್ಲಿ ಯಾವ ಯಾವ ಸಮಸ್ಯೆಗಳು ಉದ್ಭವ ಆಗ್ತಾವು ಅನ್ನೋದನ್ನ ಎಲ್ಲವನ್ನೂ ಇಮ್ಯಾಜಿನೇಷನ್ ಮಾಡಿದ್ರು. ಎಲ್ಲದಕ್ಕೂ ಆನ್ಸರ್ ಬರೆದ್ರು. ಆದ್ರೆ ಪಾರ್ಲಿಮೆಂಟಿಗೆ ಸುಪ್ರೀಂ ಪವರ್ ಕೊಟ್ರು. ಇಂಥದೊಂದು ಏನಾದ್ರೂ ಸನ್ನಿವೇಶ ಉದ್ಭವ ಆಯ್ತು ಅಂತಂದ್ರೆ, ನಾವು ಇಲ್ಲಿವರೆಗೂ ಚರ್ಚೆ ಮಾಡಿರ್ತಕ್ಕಂಥ ಸನ್ನಿವೇಶಗಳನ್ನ ಹೊರತುಪಡಿಸಿ ಮತ್ತೊಂದು ಯಾವ್ದಾದ್ರು ಒಂದು ಸನ್ನಿವೇಶ ಉದ್ಭವ ಆಯ್ತು ಅಂತಂದ್ರ ಅದಕ್ಕೆ ಸೊಲ್ಯೂಷನ್ ಅನ್ನ ಪಾರ್ಲಿಮೆಂಟ್ ಕಂಡು ಹಿಡ್ಕೊಳ್ಳಿ ಅಂತ ಹೇಳಿ, ಬೇರೆ ಯಾರಿಗೂ ಕೊಡ್ಲಿಲ್ಲ. ರಾಜ್ಯ ವಿಧಾನಸಭೆಗಳು ಕಾನೂನು ಮಾಡ್ರಿ, ಜಿಲ್ಲಾ ಪಂಚಾಯತಿದವ್ರು ಕಾನೂನು ಮಾಡ್ರಿ ಅಂತ ಹೇಳಿಲ್ಲ ಅವರು. ದೇ ಡೈರೆಕ್ಟ್ಸ್ ದಿ ಪಾರ್ಲಿಮೆಂಟ್ ಟು ಮೇಕ್ ಅ ಪ್ರಾವಿಷನ್ ಟು ಸಾಲ್ವ್ ದಿ ಆರ್ ರಿಸಾಲ್ವ್ ದಟ್ ಇವೆಂಟ್ ಆರ್ ದಟ್ ಪ್ರಾಬ್ಲಮ್ ಅಂತ. ತುರ್ತು ಪರಿಸ್ಥಿತಿಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಿಯಲು ಅಧಿಕಾರವನ್ನ ಪಾರ್ಲಿಮೆಂಟ್ಗೆ ಕೊಟ್ಟರು. ದಿಸ್ ಈಸ್ ಅನ್ ಸುಪ್ರಿಮೆಸಿ ಆಫ್ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ನ ಶ್ರೇಷ್ಠತೆಯನ್ನು ಹೇಳ್ತೈತಿ ಸಂವಿಧಾನ. ನೋಡ್ರಪ್ಪ, ನಿಮ್ ಕೈಯಾಗಿ ಎಲ್ಲಾನು ಕೊಟ್ಟಿವಿ, ಕುಂಬಳಕಾಯಿನೂ ಕೊಟ್ಟಿವಿ, ಕುಡುಗೋಲನ್ನು ಕೊಟ್ಟಿವಿ, ನಿಮ್ಗೆ ಹೆಂಗ ಸರಿ ಅನಿಸ್ತೈತಿ ಹಂಗ ಹೇರಿದ್ರಿ ಅಂತ. ಯಾವಾಗ ನಾನು ಹೇಳದ ಸನ್ನಿವೇಶಗಳು ನಿಮ್ಮ ಮುಂದೆ ಉದ್ಭವ ಆದಾಗ ಮಾತ್ರ. ಹೇಳಿದ ಸನ್ನಿವೇಶಗಳು ಇದ್ದು ಅಂತಂದ್ರೆ ನಾ ಹೆಂಗ್ ಹೇಳೇನಿ ಮುಚ್ಕೊಂಡು ಅಷ್ಟೇ ನೀವು ಮಾಡಬೇಕು, ಬೇರೆ ಏನು ಇಲ್ಲ. ಯು ಕ್ಯಾನ್ ನಾಟ್ ವೈಲೇಟ್ ಕಾನ್ಸ್ಟಿಟ್ಯೂಷನ್ ಆರ್ ಮೇಕ್ ಮೋರ್ ದೆನ್ ಕಾನ್ಸ್ಟಿಟ್ಯೂಷನ್. ನೀವು ಸಂವಿಧಾನ ಹೇಳಿದಕ್ಕಿಂತ ಹೆಚ್ಚಿಗೆ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮಗೆ ಮಾಡಕ್ಕೂ ಬರಂಗಿಲ್ಲ. ಸಂವಿಧಾನವೇ ಹೇಳ್ತೈತಿ ನಿಮಗೆ ಮಾಡಕ್ಕೂ ಬರಂಗಿಲ್ಲ. ನಾ ಏನ್ ಹೇಳೇನಿ ಅದನ್ನ ಅಷ್ಟೇ ಮಾಡ್ರಿ, ಅದನ್ನ ಬಿಟ್ಟು ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ ಅಂತ ಸಂವಿಧಾನ ಕ್ಲಿಯರ್ ಮಾಡ್ತೈತಿ. ಇದು ಆರ್ಟಿಕಲ್ 70 ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 71 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಚೆನ್ನಾಗಿ ಓದ್ರಿ. ಮತ್ತಿನೇನು ಹೇಳೋದು, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತೇಳಿ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ. ಆಮೇಲೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು.